ಹಿಂಗ್ ಹಾಕ್ಬಿಟ್ಟು ಹಿಂಗಂದ್ರೆ ನೋಡಿ ಅದ್ರೊಳಗೆ ನಿಮ್ಗೆ ಏನಿದೆ ಅಂತ. ಖಾಲಿ ಎಲೆ ತಗೊಂಡು 2 ಮೀನ್ ಬರ್ಸಿದ್ರಲ್ಲ ಸರ್. ಗಣೇಶ ಸಿಕ್ಕಿದೆ ನನಗೆ ಅಂತ ಅದ್ ಮನೆಗೆ ತಗೊಂಬಂದು ಇಟ್ಟೆ. ಸರ್ ಆಮೇಲೆ ಮೇಲೆಗಡೆ ಬರ್ತಾ ಬರ್ತಾ ಬಾಟ್ಲುಗಳಲ್ಲೆಲ್ಲ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇದು ಮಾಡಿದ್ರೆ ಅಂದ್ರೆ ಎಲ್ಲ ಹಳದಿ ಬಣ್ಣದಲ್ಲಿ ಪೇಂಟಿಂಗ್ ಮಾಡ್ಸಿದಿರಿ. ಆಮೇಲೆ ಡಿಫ್ರೆಂಟ್ ಬೊಂಬೆಗಳು ಕೂಡ ಹಾಕಿದಿರಿ. ಏನ್ ಸರ್ ಏನಾದ್ರು ಮ್ಯಾಜಿಕಲ್ ಅಂದ್ರೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಮ್ಯಾಜಿಕ್ ಮಾಡಿದಿರಿ, ಗಾರ್ಡನ್ ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡ್ಬೇಕಂತ ಹೊರಟಿದ್ರೆ ಹೆಂಗೆ ಅಂತ? ಹೌದು, ಇದು ಒಂಥರ ಮ್ಯಾಜಿಕ್. ರಾತ್ರಿ ಒಂದು ಚಿಕ್ಕ ಸೊಸೆ ಹಾಕಿರ್ತೀವಿ, ಬೆಳಿಗ್ಗೆ ನೋಡಿದ್ರೆ ಒಂದು ಹೂವ ನೋಡ್ಬಿಡುತ್ತೆ, ಅದು ಇದಾಗ ಪ್ರಕೃತಿಯ ಮ್ಯಾಜಿಕ್ ಅದು. ಸೊ ಅದ್ರ ಮುಂದೆ ನನ್ನ ಮ್ಯಾಜಿಕ್ ಏನೂ ಇಲ್ಲ, ನಿಜವಾದ ಪ್ರಕೃತಿ ಮ್ಯಾಜಿಕ್. ಅದು ಅದ್ಭುತವಾಗಲಿ ಅಂತ ನಾನು ಯೂಸ್ ಅಂಡ್ ಥ್ರೋ ಬಾಟ್ಲ್ಗಳಲ್ಲೆಲ್ಲ ಯೂಸ್ ಮಾಡಬೇಕು ಅನ್ನೋ ದೃಷ್ಟಿಗೆ ಅದರಲ್ಲೇ ನಾನು ಗಿಡಗಳೆಲ್ಲ ಹಾಕಿ ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ನೀವು ಬಣ್ಣದ ಬಗ್ಗೆ ಕೇಳ್ತಾ ಇದ್ರಿ, ಇದು 2 in 1. ಇದು ಏನಪ್ಪಾ ಅಂದ್ರೆ ಇದು ಹಳದಿ ಬಣ್ಣಕ್ಕೆ ಹಸಿರು ಗಿಡಗಳು ಅದ್ಭುತವಾಗಿ ಕಾಣಿಸುತ್ತೆ, ಅದು ಒಂದು ರೀಸನ್. ಅದಕ್ಕೆ ಇನ್ನೊಂದು ಪರ್ಟಿಕ್ಯುಲರ್ ರೀಸನ್ ಏನು ಅಂದ್ರೆ ಇಲ್ಲಿ ಮೇಲೆ ಭಾಗದಲ್ಲಿ ಅರ್ಶನದ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಮಗಳದು. ಸೊ ಆ ಕಾಂಬಿನೇಷನ್ಗೆ ಏನ್ ಮಾಡಿದೆ, ಮೆಮೊರೈಸ್ ಇರೋ ತನಕನೂ ಅವಳು ಇಲ್ಲಿ ಫಂಕ್ಷನ್ ಮಾಡಿದೀವಿ ಅರ್ಶನದ್ದು ಅನ್ನೋದಕ್ಕೆ ಪ್ರತಿ ಒಂದು ಪಾಟ್ಗಳಿಗೂ ಅರ್ಶನ ಒಂದು ಹಾಕಿದೆ. ಮೊದಲು ಬೇರೆ ಬೇರೆ ಬಣ್ಣಗಳನ್ನ ಹಾಕಿದ್ದೆ, ಆಮೇಲೆ ಹಾಕಿದ್ಮೇಲೂ ಇನ್ನೊಂದು ಲಾಭ ಗೊತ್ತಾಯ್ತು, ಹಳದಿ ಕಲರ್ಗೆ ಹಸಿರು ಗಿಡಗಳು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಅಂತ. ನನ್ಗೆ ಅದು ಹಚ್ಚಿದ ಮೇಲೆ ಅದ್ರದ್ದು ಎಫೆಕ್ಟ್ ಗೊತ್ತಾಯ್ತು. ಸೊ ಅದನ್ನೇ ನಾನು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅದು ಅವತ್ತು ಹೊಡೆದಿರೋದೆ ಇನ್ನೂ ಇದೆ. ಸೊ ಹೀಗೆ ಅದೇ ಯೂಸ್ ಅಂಡ್ ಥ್ರೋ. ಆಮೇಲೆ ಈ ಬಾಟ್ಲುಗಳಲ್ಲಿ ಒಂದು ಡಿಫ್ರೆಂಟ್ ಬಾಟ್ಲುಗಳು ಕೂಡ ಆಯ್ಕೆ ಮಾಡ್ಕೊಂಡು ಅದಕ್ಕೊಂದು ಬ್ಯೂಟಿ ಕೊಟ್ಟಿದ್ರಿ. ನಂತರ ಕೆಲವೊಂದು ಬಾಟ್ಲುಗಳಿಗೆ ಬೊಂಬೆಗಳು ಕೂಡ ಆಡ್ ಮಾಡಿದ್ರಿ, ಏನ್ ಕಾರಣ ಅಂತ? ನಿಜ, ಅದೇನು ಅಂದ್ರೆ ಮನೆಗಳಲ್ಲಿ ಉಪಯೋಗಿಸ್ತಾ ಇದ್ವಿ ಈ ಗೊಂಬೆಗಳನ್ನೆಲ್ಲ ತೋರಣಕ್ಕೆ ಅಲ್ಲಿ ಇಲ್ಲಿ ಹಾಕಕ್ಕೆ. ಅದು ಹಳೇದಾದ್ಮೇಲೆ ಮನೆಯವರು ಅದನ್ನ ಎತ್ಕೊಂಡೋಗಿ ಬಿಸಾಕು ಅಂತ ಹೇಳ್ತಿದ್ರು. ಅದು ಬಿಸಾಕಕ್ ಮನ್ಸಿರ್ಲಿಲ್ಲ. ಅದರಿಂದ ಈ ಗಿಡಗಳ ಹತ್ರ ತಗಲಾಕ್ದುವಾಗ ಇನ್ನೊಂದ್ ಸ್ವಲ್ಪ ಲುಕ್ ಕೊಡುತ್ತೆ, ಚೇಂಜ್ ಆಗುತ್ತೆ, ಒಂದು ಅಟ್ರಾಕ್ಷನ್ ಬರುತ್ತೆ ಅಂತ ಒಂದು ಮ್ಯಾಜಿಕಲ್ ಲುಕ್ ಕೊಟ್ಟಿದ್ದೀನಿ. ಸೊ ಎಲ್ಲಾ ಕಡೆಗೂ. ಸೊ ಇಲ್ಲೊಂದು ಗಣೇಶ, ಅದರಿಂದ ಒಂದು ಇದು. ಸೊ ಇದೆಲ್ಲ ಕಮ್ಮಿ ನೀರುಗಳು ಹಾಕೋದು ಇದೆ. ಈಗ 3 ದಿವಸಕ್ಕೆ ಒಂದ್ಸಲಿ ನೀರು ಹಾಕಿದ್ರೆ ಸಾಕು, ಆ ತರ ಗಿಡಗಳನ್ನೇ ನಾನು ಹಾಕಿದ್ದೀನಿ. ಸೊ ಹಾಗಾಗಿ ಇನ್ನು ಇದು ಮೇಲೆ ಇನ್ನೂ ಅದ್ಭುತ ಗಿಡಗಳು, ನೇಚರ್. ನೀವು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೊಡ್ತಾರೋ ಶಾಕಿಗೆ ನಾವು ತೊಡ್ಕೊಳಕ್ ಆಗ್ತಿಲ್ಲ. ಇನ್ನು ಮೇಲೆ ಏನೇನು ಅದ್ಭುತ ಇದೆ ಅಂತ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಬನ್ನಿ ಅದ್ರ ಮೇಲೆಗಡೆ ತೋರಿಸಿ ಬನ್ನಿ ನಮ್ಗೆ ದಯವಿಟ್ಟು. ಬಂದ ತಕ್ಷಣ ನಮ್ಗೆ ಒಂದು ಮೀನ್ ಒಂದು ಅಕ್ವೇರಿಯಂ ಕಾಣಿಸ್ತಾ ಇದೆ. ಆಕ್ಚುಲಿ ಆರ್ಟಿಫಿಷಿಯಲ್ ಆಗಿ ನಾವು ಗಾಜಲ್ಲಿ ನೋಡ್ತಾ ಇದ್ವಿ. ಸೊ ಇದೇನ್ ಸರ್ ಪಾಟಲ್ ಡಿಫ್ರೆಂಟ್ ಕೊಟ್ಟಿದ್ರಲ್ಲ, ಇದ್ರ ಕತೆ ಏನಂತ? ಇದು ಗ್ಲಾಸ್ ಟ್ಯಾಂಕ್ ಅಲ್ಲಿ ನಮ್ಮ ಹತ್ರನೂ ಒಳಗೆ ಒಂದಿದೆ, ಬ್ರೀಡಿಂಗ್ಸ್ ಇಟ್ಟಿದ್ದೀನಿ. ಸೊ ಇಲ್ಲಿ ಅದು ನೇಚರ್ ಆಗಿರುತ್ತೆ ಅಂತ. ಅದು ಪ್ರತಿಯೊಂದೂ ಸಾಕು ಪ್ರಾಣಿಗಳಿಗೂ ಆ ನೇಚರಲ್ಲಿ ಬೆಳಿಬೇಕು. ಈ ಗಾಜಿನದ್ರಲ್ಲಿ ಇಟ್ರೆ ಏನಾಗುತ್ತೆ, ಅದಕ್ಕೇನೋ ಒಂದು ಆರ್ಟಿಫಿಷಿಯಲ್ ಅಲ್ಲಿ ಕೂಪ ಮಂಡೂಕ ತರ ಅನ್ಸುತ್ತೆ. ಸೊ ಅದಕ್ಕಾಗಿ ಒಂದು ದೊಡ್ಡ ಒಂದು ತೊಟ್ಟಿಲಿ ಆ ಗಿಡ ಅದೆಲ್ಲ ಇದ್ರೆ ಅದು ನಿಜವಾಗ್ಲೂ ಎಲ್ಲೋ ಒಂದು ಅದರಲ್ಲಿ ನೇಚರಲ್ ಅಲ್ಲಿ ಇದ್ದಂಗೆ ಅದಕ್ಕೆ ಅನುಭವ ಇರುತ್ತೆ. ಸೊ ಹಾಗಾಗಿ ನಾವು ಕೂಡಾಕಿಲ್ಲ, ಪ್ರಕೃತಿಲೇ ಅದಿದೆ ಅಂತ ಅದಕ್ಕೆ ಆಗ್ಬೇಕು. ಆಗಾಗ ಬೆಳಿಗ್ಗೆ ಹೊತ್ತು ಅದಕ್ಕೆಲ್ಲ ಫುಡ್ಡು ಹಾಕ್ತೀನಿ. ಸೊ ಅದಕ್ಕೆ ನೇಚರ್ ಕೊಟ್ಟಿದ್ದೀನಿ, ಗಿಡಗಳು ಇದೆಲ್ಲ. ನಂತರ ಇಲ್ಲಿ ಬಂದ ತಕ್ಷಣ ಒಂದು ತೆಂಗಿನ ಮರದಲ್ಲಿ ಒಂದು ಪಾಟ್ನ ಇಟ್ಬಿಟ್ಟು ಅದ್ರಲ್ಲಿ ದೇವ್ರು ಕೂಡ ಮಾಡಿದಿರಿ, ಇದ್ರ ವಿಶೇಷತೆ ಏನಂತ? ಸರ್ ಇದು ನೋಡಿ, ತೆಂಗಿನ ಮರ ಒಂದು ಶುಭ ಸೂಚನೆ. ಅದು ತುಂಬಾ ಜನ ಕಟ್ ಮಾಡಿ ಬಿಸಾಕಿರ್ತಾರೆ. ಸೊ ಅದು ಬಿಸಾಕಿದ್ದನ್ನ ಉಪಯೋಗಿಸೋಕ್ಕೆ ನಾನು ಅದನ್ನ ತಗೊಂಬಂದು ಸ್ಟ್ಯಾಂಡ್ ತರ ಮಾಡಿ ಅದ್ರಲ್ಲಿ ಪಾಟ್ಗಳಿಟ್ಟು, ಸೊ ಕೆಲವು ತುಂಬಾ ದೇವರುಗಳು ಮನೇಲಾದಾಗ ಬೇಡ ಇದು ಅಲ್ಲ ಕೊಟ್ಬಿಡು ಇಲ್ಲೂ ಕೊಟ್ಬಿಡು ಅಂತಾರೆ. ತುಂಬಾ ಜನ ಎಲ್ಲೆಲ್ಲೋ ರೋಡಲ್ಲಿ ಎಲ್ಲೆಲ್ಲೋ ಇಡ್ತಾರೆ. ಅದ್ರ ಬದಲು ನಮ್ಮ ಗಿಡದ ಮುಂದೆನೆ ಇಟ್ಟರೆ ಒಂದೇನೋ ನೆರಳಲ್ಲಿ ಒಂದು ದೇವ್ರು ಇಟ್ಟಂಗೆ ಇರುತ್ತೆ. ಸೊ ಆ ದೇವರು ನಮ್ಮ ಗಿಡಗಳಿಗೆ ಕಾಪಾಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದು ಆ ಥರ ಇಟ್ಟಿದ್ದೀನಿ. ಸೊ ಯಾವುದು ನನಗೆ ಬಿಸಾಕಕ್ಕೆ ಮನ್ಸು ಬರಲ್ಲ, ರೀಸೈಕ್ಲಿಂಗ್ ಆಗಬೇಕು ಅನ್ನೋದು ಉದ್ದೇಶ. ಈ ಬಾಟ್ಲುಗಳು ಈ ನಡುವೆ ರೀಸೈಕ್ಲಿಂಗ್ ಯಾರೂ ಮಾಡಲ್ಲ. ಸೊ ಅದರಿಂದ ಪಾಟ್ಗಳು ದುಡ್ಡು ಕೊಟ್ಟು ತೊಗೊಳೋ ಬದಲು
ಅದರೇ ಪಾಟ್ನಾಗ ಉಪಯೋಗಿಸ್ಕೋಬಹುದು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಮಾಡಿದ್ದೀನಿ. ಇದು ಒಳ್ಳೆ ಕಾನ್ಸೆಪ್ಟ್. ಯಾಕಂದ್ರೆ ಸಾಕಷ್ಟು ಪ್ಲಾಸ್ಟಿಕ್ ನ ನಾವು ಭೂಮಿ ಮೇಲೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಮಾಲಿನ್ಯ ಆಗ್ತಾ ಇರೋದು. ಸೊ ಅದನ್ನ ಈ ತರ ಒಂದು ಪ್ರಕೃತಿ ಕೆಲ್ಸಕ್ಕೆ ಬಳಸ್ಕೊಳ್ಳೋದು ತುಂಬಾ ತುಂಬಾ ಜನ ನನ್ನ ಫ್ರೆಂಡ್ಗಳು ಇಲ್ಲಿ ಬಂದವರೆಲ್ಲ ನೋಡಿ ನಿಮ್ ತರ ಖುಷಿಯಾಗಿ ಇನ್ಸ್ಪೈರ್ ಆಗಿ ಅವರು ಬಾಟ್ಲ್ಗಳಲ್ಲಿ ಗಿಡಗಳು ಹಾಕಿದ್ದಾರೆ. ಅದು ನಂಗೆ ಬಂದು ಬಹಳ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ಅವ್ರು ತುಂಬಾ ಜನ ಹೇಳ್ತಾ ಇದ್ರು ನಮ್ಮಲ್ಲಿ ಬಾಟ್ಲ್ ಇದೆ ತಗೊಂಡೋಗಿ ನೀವು ಗಿಡ ಹಾಕಿ ಅಂತ. ನಾನು ತೋರಿಸಿರೋದು ಅದು ನಿಮ್ಗೆ, ನೀವು ಅದರಲ್ಲಿ ತಗೊಂಡು ಮನೆ ಮುಂದೆ ಸಿಕ್ಕಿರೋ ಮಣ್ಣನ್ನು ಹಾಕಿ ಗಿಡ ಬೇಕಾದ್ರೆ ನಾನು ಒಂದು ಕಡ್ಡಿ ಕೊಡ್ತೀನಿ, ನೆಡಿ ಬರುತ್ತೆ. ಸೊ ಅದೇ ಪ್ರತಿದಿನ ಒಂದೊಂದು ಬಾಟ್ಲಲ್ಲಿ ಒಂದೊಂದು ಗಿಡ ಹಾಕಿ ನೀವು ಅದ ನಂತರ ಗಾರ್ಡನ್ ಮಾಡಿ ಅನ್ನೋದು ನಾನು ಎಲ್ರಿಗೂ ಹೇಳ್ತೀನಿ. ಸಾಕಷ್ಟು ನನ್ನ ಫ್ರೆಂಡ್ಸ್ಗಳು ಇಲ್ಲಿಂದ ಗಿಡಗಳು ತೊಗೊಂಡೋಗಿದ್ದಾರೆ, ಅವರು ಹಾಕಿದ್ದಾರೆ, ಇದೇ ಥರ ಮಾಡಿದ್ದಾರೆ. ಅದು ನಂಗೆ ಖುಷಿ ಕೊಡುತ್ತೆ. ಸರ್. ಆಮೇಲೆ ಈ ಪಾಟ್ಗಳು ನೀವ್ ಹೇಳಿದ್ರಿ ವೇಸ್ಟ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ತರ ಮಾಡಿದೆ ಅಂತ ಹೇಳ್ಬಿಟ್ಟು, ಏನ್ ಸರ್ ವಿಶೇಷವಾಗಿ ಒಂಥರ ಗಿಡಗಳು ಇಟ್ಟಿದಾರಲ್ಲ ಈ ಪಿಂಗಾಣಿ ಒಂದು ಗೊಂಬೆಗಳಲ್ಲಿ ಏನ್ ಅಂತ? ಇದು ಕಮರ್ಷಿಯಲ್ ಆಗಿ ಸಿಗುತ್ತೆ. ಸೊ ಇದು ಇಂಡೋರ್ ಆಗಿ ಇಡಕ್ಕೆ ಒಂದು ಪಾಟು ಸುಂದರವಾಗಿರ್ಲಿ ಅಂತ ಈಗಿನ ಜನರೇಷನ್ ಅಲ್ಲಿ ಈ ತರ ಪಾಟ್ಗಳು ಮಾಡಿದ್ದಾರೆ ಪ್ರಾಣಿಗಳು. ಸೊ ನನಗೆ ಈ ಪ್ರಾಣಿಗಳ ಬಗ್ಗೆ ಆಸಕ್ತಿ ಇರೋದ್ರಿಂದ ಅದನ್ನು ತಗೊಂಡ್ಬಂದು ಕೆಲವು ಇಟ್ಟಿದ್ದೀನಿ. ಗೂಬೆ, ತುಂಬಾ ಜನ ಗೂಬೆ ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಯಾವ್ದನ್ನ ಇಷ್ಟಪಡಲ್ಲ ಅದನ್ನ ಇಷ್ಟಪಡೋದೇ ನನ್ನ ಒಂದು ಸ್ಪೆಷಾಲಿಟಿ. ಈ ಆಮೆ ನೀರಲ್ಲಿ ಯಾವಾಗಲೂ ಇರುತ್ತೆ, ಸೊ ಅದು ಮೀನು. ಸೊ ಆ ಒಂದು ಕಾನ್ಸೆಪ್ಟ್ಗೆ ನಾನು ಅದನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದು ನಾನೇ ಮಾಡಿದ ಪಾಠ, ಸುಮ್ಮನೆ ಮಿಕ್ಕಿದ ಸಿಮೆಂಟ್ ಅಲ್ಲಿ ಕಲಸಿ ಮಾಡಿದೆ. ಆಮೇಲೆ ಹೌದೌದು, ಈ ಸುಮ್ಮನೆ ಇದ್ದಾಗ ಟೈಮ್ ಪಾಸ್ ಆಗುವಾಗ ಒಂದು ಏನೋ ಒಂದು ಮಾಡೋಣ ಅಂತ. ಸೊ ಇದೆಲ್ಲ ನೋಡಿ, ಇದು ಶಿಂಕ್ ಕೆಳಗೆ ಇಡೋ ಅಂತ ಒಂದು ಇದು. ಸೊ ಅದು ಬಿಸಾಕ ಟೈಮ್ಗೆ ನಾನು ಒಂದು ಐಡಿಯಾ ಮಾಡಿ ಅದಕ್ಕಿಟ್ಟೆ. ಒಂದು ಹೌದು, ಇದು ಅಷ್ಟೇ. ಇದು ಏನು ಒಂದು ಚಿಕ್ಕ ಗಿಡ ಇದು ನೋಡಿ, ಇದು ಒಂದು ಸ್ಟ್ಯಾಂಡ್. ಅದ್ರಲ್ಲಿ ನೋಡಿ, ಇದು ಸೀಕ್ರೆಟ್ ಇಷ್ಟೇ. ಇದು ಈ ಒಂದು ಬಾಟ್ಲಲ್ಲಿ ಬೆಳೆದಿರೋದನ್ನ ಇಲ್ಲಿ ಇಟ್ಟಾಗ ಅದು ಎಷ್ಟು ಸೌಂದರ್ಯವಾಗಿ ಕಾಣಿಸುತ್ತೆ. ಒಂದು ಗುಂಗುರು ಹೇರ್ ಸ್ಟೈಲ್ ತರ ಇದೆ ಅದು. ಸೊ ಹಾಗಾಗಿ ಈ ಮನೆಯಲ್ಲಿ ಕಟ್ಟಿರುವಾಗ ಬಳಸಿರೋ ಪೇಂಟ್ಗಳು ಡಬ್ಗಳನ್ನೇ ನಾನು ಉಪಯೋಗಿಸಿ. ಸರ್ ಆಮೇಲೆ ಈ ಪಾಠಗಳದೆಲ್ಲ ವಿಶೇಷತೆ ಒಂದು ಆಯ್ತು. ನೆಕ್ಸ್ಟ್ ಇಲ್ಲಿ ಪಕ್ಷಿ ಅದ್ರ ಮೇಲೆ ಏನೋ ಟಾಟಾ ಸ್ಕೈ ಏನೋ ಬಾಕ್ಸ್ ಎಲ್ಲ ಮಾಡಿದ್ರು, ಅದೇನು? ಇದು ನೋಡಿ, ಟಾಟಾ ಸ್ಕೈ ಇದು ಅವಾಗ ನಾವು ಡಿಶ್ ಆಂಟಿನ ಯೂಸ್ ಮಾಡ್ತಾ ಇದ್ವಿ. ಈಗ ಜಿಯೋ ಅವರು ಡಿಜಿಟಲ್ ಬಂದ್ಬಿಟ್ಟಿದೆ. ಸೊ ಇದು ಡಿಶ್ ಯಾರು ತಗೊಳೋದು ಇಲ್ಲ, ಇದು ಮಾಡಲ್ಲ. ಆದ್ರಿಂದ ಏನ್ ಮಾಡಿದೆ ನಾನು, ಅಲ್ಲಿ ಆ ಕಡೆ ಇತ್ತು, ಅದನ್ನ ತಗೊಂಡ್ಬಂದು ಇಲ್ಲಿ ಫಿಕ್ಸ್ ಮಾಡಿ, ಇಲ್ಲಿ ಒಂದು ತಟ್ಟೆ ಇದೆ. ಬೆಳಿಗ್ಗೆ ಹೊತ್ತು ನಮ್ಮ ಮನೆಯಲ್ಲಿ ಮಿಕ್ಕಿರೋ ಫುಡ್ಗಳನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಹಾಕ್ತೀನಿ. ಸೊ ಇದು ಇಲ್ಲಿ ಇಟ್ಟ ಅಂದ್ರೆ ಬರ್ಡ್ಸ್ ಗಳೆಲ್ಲ ಬಂದು ತಿನ್ನುತ್ತೆ. ಸೊ ಸಮ್ಮರ್ ಅಲ್ಲಿ ನೋಡಿ, ಬೆಳಿಗ್ಗೆ ನೀರು ತುಂಬಿದ್ದೆ, ಸಾಕಷ್ಟು ನೀರು ಕುಡ್ದಿದೆ. ಸೊ ನೀವು ಅಷ್ಟೇ ನಿಮ್ಮ ಮನೆ ಮೇಲೆ ಯಾವಾಗ್ಲೂ ಸ್ವಲ್ಪ ನೀರು ಇಡಿ ಈ ಸಮ್ಮರ್ ಟೈಮಲ್ಲಿ. ಪಾಪ ಹೌದು, ಬೇಸಿಗೆ ಕಾಲದಲ್ಲಿ ಇಡಬೇಕು. ಪಾಪ ಸಾಕಷ್ಟು ಪಕ್ಷಿಗಳಿಗೆ ನೀರು ಎಲ್ಲೂ ಸಿಗಲ್ಲ, ಆಹಾರ ಸಿಗಲ್ಲ. ಸೊ ಅದಕ್ಕಾಗಿ ನಾವು ತಿಂದು ಮಿಕ್ಕಿರೋದನ್ನ ನಾನು ಅಷ್ಟೇ, ಖಂಡಿತ ಪ್ರಕೃತಿಲಿ ಇರೋದ್ರಿಂದ ಅದು ಮುಖ್ಯ ಅಲ್ವಾ. ಸೊ ಅದಕ್ಕಾಗಿ ಅದಕ್ಕೂ ನೋಡ್ಕೋತೀನಿ. ವೀಕ್ಷಕರೇ, ತಾವು ಕೂಡ ಈ ತರ ಒಂದು ಕಾನ್ಸೆಪ್ಟ್ ನ ಅಳವಡಿಸ್ಕೋಬಹುದು. ಯಾಕಂದ್ರೆ ಇದೊಂದು ನಾವೇನ್ ದೊಡ್ಡ ಸೇವೆ ಮಾಡ್ತಾ ಇದೀವಿ ಅನ್ನೋದು ಉದ್ದೇಶ ಅಂತಲ್ಲ, ಒಂದು ಸಣ್ಣ ಒಂದು ಅಳಿಲ್ ಸೇವೆ ಆಗ್ಬೋದು. ಪಕ್ಷಿಗಳಿಗೆ ಒಂಥರ ನೀರು ಉಣಿಸೋ ಒಂದು ಕೆಲಸ, ಒಂದು ಅದ್ಭುತ ಕೆಲಸ ಅಂತ ಆಗುತ್ತೆ ಅನ್ನೋದೊಂದು ಉದ್ದೇಶ. ಸೊ ಬದ್ರಿ ಸರ್ ಇದು ಆಲ್ರೆಡಿ ಮಾಡಿದ್ದಾರೆ, ನಿಜಕ್ಕೂ ಖುಷಿ. ಸರ್ ನೆಕ್ಸ್ಟ್ ಈ ಒಂದು ಚಿಕ್ಕ ಒಂದು ಯಾವ್ದೋ ಒಂದು ಪೀಸ್, ಅಂದ್ರೆ ಮರದ ಒಂದು ಹಳೆ ಪೀಸ್ ತಗೊಂಡ್ಬಂದು ಏನೋ ಡಿಸೈನ್ ಮಾಡಿ ಏನೋ ಮಾಡಿದ್ರಲ್ಲ, ಅದ್ರಲ್ಲಿ ಒಂದು ಗಿಡ ಬೆಳೆಸಿದ್ರಲ್ಲ, ಏನ್ ಕಥೆ? ಇದು ನೋಡಿ, ಇದು ನೋಡುವಾಗ ನಿಮ್ಗೆ ಆ ತರ ಕಾಣಿಸ್ಬೋದು. ಇದು ಒಂದು ಸೊಂಡ್ಲು ತರಾನು ಕಾಣಿಸುತ್ತೆ ಅಲ್ವಾ. ಇಲ್ಲಿ ಕಣ್ಣು ಕಣ್ಣು ಇದು ಇದ್ರ ತರ. ಇದು ನಾನು ಮೈಸೂರು ಫ್ಲೈಓವರ್ ಮೇಲೆ ಹೋಗ್ತಾ ಇರುವಾಗ ಒಂದ್ ದಿವಸ 2 ವೀಲರ್ ಅಲ್ಲಿ ಸೈಡ್ ಅಲ್ಲಿ ಬಿದ್ದಿತ್ತು ಇದು. ಸೊ ನಾನು ಮುಂದೆ ಹೊಟ್ಟೋದೆ, ಆಮೇಲೆ ಅದು ಕಣ್ಣಿಗೆ ಬಿದ್ದಿತ್ತು, ಏನೋ ಈ ತರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಗಾಡಿ ವಾಪಸ್ ತಳ್ಕೊಂಬಂದು ನಿಲ್ಸಿ, ನಾನು ಒನ್ ವೇ ಅದು ಗಾಡಿ ವಾಪಸ್ ತಳ್ಕೊಂಬಂದು ನಿಲ್ಸಿ ಇದನ್ನ ತಗೊಂಡು ಏನಾದ್ರು ಮಾಡ್ಬೇಕಲ್ಲ, ಇದು ಒಂಥರ ಚೆನ್ನಾಗಿದೆ, ಸೊಂಡ್ಲು ತರ ಸಿಕ್ಕಿದೆ, ಗಣೇಶ ಸಿಕ್ಕಿದೆ ನನಗೆ ಅಂತ ಅದ್ ಮನೆಗೆ ತಗೊಂಬಂದು ಇಟ್ಟೆ. ಸೊ ಈ ಗಿಡಗಳಿಗೆ ಜಾಸ್ತಿ ಮಣ್ಣು ನೀರು ಏನ್ ಬೇಡ. ಸೊ ಅದಕ್ಕಾಗಿ ಇದು ತಳದಲ್ಲಿ ಇಷ್ಟು ಮಣ್ಣು ಹಾಕಿ ನಮ್ಮ ಬೇರೆ ಗಿಡಗಳಿಂದ ಕಟ್ ಮಾಡಿ ಒಂದ್ 2 ಪೀಸ್ ಸಿಕ್ಕಿದೆ. ಸುಮಾರು ಬಂದಿದೆ. ಹೌದು, ಇದು 4-5 ವರ್ಷದಿಂದ ಅದ್ರಲ್ಲಿ ಇಷ್ಟ ಹಾಕಿದ್ದು ಇಷ್ಟು ಉದ್ದ ಬೆಳೆದಿದೆ ನೋಡಿ. ಈ ಪೈಪ್ ಅಲ್ಲಿ ಏನೋ ಮಾಡಿದಿರಲ್ವಾ, ಇಲ್ಲಿ ಒಂದು ಮ್ಯಾಜಿಕ್. ಇದು ನಮ್ಮ ಮನೆ ಕಟ್ಟುವಾಗ ಪೈಪ್ ಕಟ್ ಪೀಸ್ ಬಿದ್ದಿತ್ತು ಸರ್, ಬಹಳ ದಿವಸ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಅದನ್ನ ಕಟ್ ಮಾಡಿ ಈ ಕಡೆ ಆ ಕಡೆ ಥರ್ಮೋಕೋಲ್ಗಳು ಕೊಟ್ಟು ಪ್ಯಾಕ್ ಮಾಡಿ ಮಣ್ಣು ತುಂಬಿ ಅದ್ರಲ್ಲಿ ಒಂದು ಹ್ಯಾಂಗಿಂಗ್ ಮಾಡಿದೆ. ಸೊ ಆ ತರ ಬಿಸಾಕೋ ಪದಾರ್ಥಗಳನ್ನೆಲ್ಲ ಪಾಟ್ ಆಗಿ ಯೂಸ್ ಮಾಡಿದ್ದೀನಿ. ಇಲ್ಲದ್ರೆ ನೋಡಿ, ಈ ತರ ಪಾಟ್ಗಳಿಗೆ ನೀವು ಸುಮಾರು ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಸೊ ಅದರಿಂದ ನಾವೇ ಪಾಟ್ ಮಾಡ್ಕೋಬಹುದು. ಹೌದು, ತುಂಬಾ ವರ್ಷ ಆಯ್ತು, ಇದು ಮಳೆ ಗಾಳಿಗೆ ಹೋಗಿದೆ. ಇದು ಹೌದು, ಇದು ಆಯಿಲ್ ಕ್ಯಾನ್ಗಳಿದು. ಸೊ ಅದು ಕಟ್ ಮಾಡಿ ಇದನ್ನ ಫೇಸ್ ಮಾಡಿದ್ದೆ.
ಇದು ನೋಡಿ ಈ ತರ ಮಳೆಗೆ ಬಿದ್ದಿದೆ ಇದು. ಸೊ ಇದಕ್ಕೆ ಒಂದು ನೇಚರ್ ಲುಕ್ ಕೊಟ್ಟಿದ್ದೀನಿ, ಗಿಡಗಳ ತರ painting. ಅಂದ್ರೆ ಯಾವ್ದು ವೇಸ್ಟ್ ಅನ್ನೋದು ಏನು ಇಲ್ಲ, ಪ್ರತಿಯೊಂದು ಯೂಸ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ಆಕ್ಚುಲಿ. ನೋಡಿ ನಾವು ಮನೆಯಲ್ಲಿ ಹಣ್ಣು ತಿಂದು ಈ ಬೀಜಗಳನ್ನ ಇಲ್ಲಿ ಬಿಸಾಕಿರೋದು ಗಿಡ ಬೆಳೆದಿದೆ, ಅಲ್ಲೂ ಒಂದು ವಾಟರ್ ಮೆಲನ್ ಬೆಳೆದಿದೆ ನೋಡಿ. ಇದು ನಾನಾಗಿ ಗಿಡ ಹಾಕಿದ್ದಲ್ಲ, ಇದು ವಾಟರ್. ನೋಡಿ ವೀಕ್ಷಕರೇ, ಬದ್ರಿ ಅವರ ಒಂದು ಗಾರ್ಡನ್ ಅಲ್ಲಿ ಒಂದು ಕಲ್ಲಂಗಡಿ ಗಿಡ ಕೂಡ ಇಲ್ಲಿ ಬೆಳೆದಿರುವಂತದ್ದು ವಿಶೇಷ ಅಂತ ಹೇಳ್ಬೋದು. ಅಂದ್ರೆ ತಿಂದು ಬೀಜ ಅಂತ ಅಂದ್ಬಿಟ್ಟು ಸುಮ್ನೆ ಹಾಕಿರೋದು, ಅದು ಇವಾಗ ಫಲ ಕೊಡ್ತಾ ಇದೆ ಆಕ್ಚುಲಿ. ಎಷ್ಟೋ ಬೀಜ ಹಾಕಿದ್ವಾಗ ಚಿಪ್ಪೆಗಳೆಲ್ಲ ಇಲ್ಲೇ ಪಾಟ್ಗಳೆಲ್ಲ ಹಾಕ್ತಿದ್ದೆ ನೋಡಿ, ತೆಂಗಿನ ನಾರುಗಳು ಹಾಕ್ತಿವಿ. ಸೊ ಇಲ್ಲಿ ದಿನ ಒಂದು ಹೂವಗಳು ಕೊಡುತ್ತೆ. ಸೊ ಇದೆಲ್ಲ ತುಳಸಿಗಳು ಅಷ್ಟೇ ಸಾಕಷ್ಟು ಬೆಳೆಯುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಬೇರೆ ಬೇರೆ ಒಂದು ಗಿಡ, ಶೋ ಗಿಡಗಳಿದಾವಲ್ಲ, ಇದೇನ್ ಕತೆ? ಇದೆಲ್ಲ ಒಂದು ಕ್ಯಾಕ್ಟಸ್. ಇದು ನಾನೊಂದು ಡ್ರೀಮ್ ಲ್ಯಾಂಡ್ ಅಂತ ಒಂದು ಜಾಗಕ್ಕೆ ಹೋಗ್ತಿದ್ದೆ ಒಂದು ಶೋ ಮಾಡಕ್ಕೆ. ಅವ್ರದ್ದು ಒಂದು 18 ಎಕರೆ ಜಾಗದಲ್ಲಿ ಸುಮಾರು ಗಿಡಗಳಿತ್ತು. ಅವ್ರು ಹೋದ್ವಾಗ ನಾನು ಪ್ರಕೃತಿ ಇಷ್ಟ ಅಂದ್ಬಿಟ್ಟು ಅವ್ರ ಹತ್ರ ಕೆಲವು ಕಲೆಕ್ಷನ್ಸ್ ಎಲ್ಲ ತಗೊಂಡ್ಬಂದಿರೋದು. ಸೊ ಇದೆಲ್ಲ ಒಂದೊಂದು 3-4 ಹೂವು ಬಿಡುತ್ತೆ, ಇದು ಬಣ್ಣದ್ದು. ಒಂದೊಂದು ಕಡ್ಡಿ ಒಂದೊಂದು ಗಿಡದಲ್ಲಿ ಕಿತ್ಕೊಂಡ್ಬಂದು ಹಾಕಿರೋದು. ಇಲ್ಲಿ ಆಲ್ರೆಡಿ ಏನು ಹೂವು ಏನು ಬಿಡ್ತಿದ್ದಂಗಿದೆಯಲ್ಲ, ಚಿಕ್ಕ ಒಂದು ಇದರಲ್ಲಿ ಅದು ಈಗ ಬಿಡ್ತಾ ಇದೆ. ಇವಾಗ ಇನ್ನೊಂದು ಗಿಡದಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ನೋಡಿ. ಸೊ ಇಲ್ಲಿ ಕಳಸ ತರ ಇದು ಸ್ಟೆಮ್ ಹಿಂಗ್ ದಪ್ಪದ್ ಬೆಳೆಯುತ್ತೆ, ಅದರಿಂದ ಬ್ರಾಂಚ್ ಗಳು ಬರುತ್ತೆ. ಇನ್ನೊಂದು ನಿಮ್ಮ ವಿಷಯದಲ್ಲಿ ಒಂದು ಸ್ಪೆಷಾಲಿಟಿ ಗಮನಿಸಿದೆ ಆಕ್ಚುಲಿ ನಾನು. ಅದೇನು ಬೆಳಗ್ಗೆ ಹೊತ್ತು ನೀರ್ ಹಾಕೋ ಜೊತೆ ಗಿಡಗಿಡದೆಲ್ಲ ಮಾತಾಡ್ತೀರಂತಲ್ಲ, ಏನ್ ಕತೆ ಅದು? ಎಲ್ರಿಗೂ ನೋಡಿ ಏನೋ ಆಶ್ಚರ್ಯ ಅನ್ಸುತ್ತೆ, ಗಿಡಗಳಿಗೂ ಜೀವ ಇರುತ್ತೆ, ಹೌದಾ? ಸೊ ಹಾಗಾಗಿ ನಾವು ದಿನ ಬರೋರ್ಗು ಅದು ರೆಕಗ್ನೈಸ್ ಮಾಡುತ್ತೆ. ಅಪರೂಪಕ್ಕೆ ಬರೋರ್ಗು ದಿನ ಬಂದು ಮಾತಾಡ್ಸೋರ್ಗು ರೆಕಗ್ನೈಸ್ ಆಗುತ್ತೆ. ನೀರ್ ಬಂದ್ವಾಗ ಎಲೆಯನ್ನು ಮುಟ್ತೀನಿ ನೋಡಿ. ಕೆಲವು ಸಲ ನಾವು ಬಂದಾಗ ಗಾಳಿ ಇಲ್ಲದೆ ಇದ್ರು ಅದು ಎಲೆಗಳು ಹಿಂಗೆ ಅಳ್ಳಾಡುತ್ತೆ, ಈ ನಾಯಿ ಬಾಲಗಳು ಅಳ್ಳಾಡ್ಸುತ್ತೆ ನೋಡಿ. ಆ ತರ ಗಿಡಗಳಲ್ಲೂ ಎಫೆಕ್ಟ್ ನಾನು ನೋಡಿದ್ದೀನಿ. ಅದು ಅವಾಗ ಏನಪ್ಪಾ ನಿನ್ಗೆ ನೀರ್ ಸಾಲ್ತಾ ಇಲ್ವಾ, ನೆನ್ನೆ ಮಳೆ ಬಂತು, ಇವತ್ತು ನೀರು ಹಾಕ್ಬೇಕಾ ಬೇಡವಾ ಅಂತ ಕೇಳ್ತೀನಿ. ಸೊ ಅದು ಮಣ್ಣು ನೋಡ್ತೀನಿ, ಅದು ತುಂಬಾ ಒಣಗಿದೆ ಅಂದಾಗ ನೀರ್ ಹಾಕ್ತೀನಿ. ಮಳೆ ಬಂದಿದೆ ನೆನ್ನೆ, ಬೇಡ ನಿಂಗೆ 2-3 ದಿವಸ ನಾನು ಫ್ರೀ ಆಗಿರ್ತೀನಿ ಅಂತ ಹೇಳ್ತೀನಿ. ಸೊ ಆತರ ಅದಕ್ಕೂ ಒಂದು ನಾನು ಯಾವ್ದು ಕೆಲವು ಬುಕ್ಗಳಲ್ಲಿ ಓದಿದೆ. ಸೊ ಅದರಿಂದ ಅದ್ರ ಜೊತೆಗೆ ಆತರ ಮಾತಾಡಕ್ ಇಷ್ಟಪಡ್ತೀನಿ. ಒಬ್ನೇ ಇರ್ತೀವಲ್ಲ, ಸೊ ಅದೊಂಥರ ಚೆನ್ನಾಗಿರುತ್ತೆ. ಈಗ ಒಬ್ಬರೇ ಇದ್ದಾಗ ಒಂಥರ ಬೇಜಾರು ಅನ್ಸಿದಾಗ ಇಲ್ಲಿ ಮೇಲೆ ಬಂದ ನೀವು ಒಂದು ಗಿಡಗಳ ಹತ್ರ ಮಾತಾಡೋದು ನಿಮ್ಗೆ ಸಂತೋಷ ಕೊಡ್ತದೆ. ಸರ್ ನಾನು ಬೆಳಿಗ್ಗೆ ನೀರು ಹಾಕಕ್ಕೆ ಸುಮ್ಮನೆ ಬರ್ತೀನಿ, ಒಂದು 6 ಗಂಟೆಗೆ ಎದ್ದು ಒಂದು 10 ನಿಮಿಷ ಹಾಕ್ಬಿಟ್ಟು ಹೋಗೋಣ ಅಂತ. ಅದು 1 ಅವರ್ 1.5 ಅವರ್ ಆಗೋಗಿರುತ್ತೆ. ಆ ಗಿಡಕ್ಕೆ ಸ್ವಲ್ಪ ಏನೋ ಇದಿಲ್ದೇ ಇದ್ರೆ ಸ್ವಲ್ಪ ಪಾತಿ ಮಾಡೋದು, ಇದು ಮಾಡೋದು, ಈಗ ಒಣಗಿದ ಎಲೆ ಎಲ್ಲ ಕಿತ್ತಿ ಇನ್ನೊಂದಕ್ಕೆ ಗೊಬ್ಬರ ಆಗೋ ತರ ಹಾಕೋದು. ಆಗ ಮನೆಯವ್ರು ಕೂಕೋತಾ ಇರ್ತಾರೆ, ಎಲ್ಲೋ ಮೇಲೆ ಹೋದ್ರೆ ಮರ್ತೇ ಬಿಡ್ತೀರಾ ನಮ್ಮನ್ನ, ಮನೆಗಿನೇ ಊಟ ತಿಂಡಿ ಎಲ್ಲ ಮರ್ತ್ ಬಿಡ್ತೀರಾ, ಮೇಲೆ ಇದ್ಬಿಡ್ತೀರಾ, ನೀವು ಅಲ್ಲೇ ಇದ್ಬಿಡಿ, ಹಂಗೆ ಮಾಡಿ ಅಂತ. ಸೊ ಆ ತರ ಎಲ್ಲ ಅವ್ರಿಗೆ ಒಂಥರ ಇದನ್ಸುತ್ತೆ, ಖುಷಿ ಪಡ್ತಾರೆ ಅವರು ಗಿಡಗಳು. ಆದ್ರೂ ಹೋದಾಗ ನಮ್ಗೆ ಮರ್ತೆ ಹೋಗುತ್ತೆ ಎಷ್ಟು ಸಮಯ ಇದೆ, ಅಷ್ಟು ಅಟ್ಯಾಚ್ಮೆಂಟ್ ಗಾರ್ಡನ್ ವಿಷಯದಲ್ಲಿ. ಸಮಯ ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ. ಒಂದೊಂದು ಇಷ್ಟು ಇದು ಲಾಸ್ಟ್ ಇಯರ್ ನಮ್ಗೆ ನೀರಿನ ಅಭಾವಕ್ಕೆ ತುಂಬಾ ನೀರಿಲ್ಲದೆ ತುಂಬಾ ಗಿಡಗಳು ಒಣಗೋಯ್ತು. ಸೊ ಹಾಗಾಗಿ ಈಗ ಮೇಂಟೈನ್ ಮಾಡಕ್ ಕಷ್ಟ ಅಂತ ಗಿಡಗಳನ್ನ ಕಮ್ಮಿ ಮಾಡಿದ್ದೀನಿ, ಚೆನ್ನಾಗಿರೋ ಗಿಡಗಳನ್ನ ಇಟ್ಟಿದ್ದೀನಿ. ತುಂಬಾ ಕಾಲಿಡದೇ ಇರೋಷ್ಟು ಜಾಗದಲ್ಲಿ ಗಿಡಗಳಿತ್ತು. ನೀರ ಅಭಾವಕ್ಕೆ ಏನ್ ಮಾಡಿದೆ, ಲಾಸ್ಟ್ ಟೈಮ್ ತುಂಬಾ ಒಣಗೋಯ್ತು. ತಿರ್ಗಾ ಮಳೆಯಲ್ಲಿ ಸ್ವಲ್ಪ ಚಿಗ್ರಿ ಇರೋ ಗಿಡಗಳನ್ನ ಇಟ್ಕೊಂಡು ಇನ್ ಮಿಕ್ಕಿದ್ನೆಲ್ಲ ಎಲಿಮಿನೇಟ್ ಮಾಡ್ಬಿಟ್ಟಿದ್ದೀನಿ. ಸೊ ನಮ್ದು ಇಲ್ಲಿ ದ್ರಾಕ್ಷಿ ಗಿಡನೂ ಇದೆ, ಒಂದು ಸಪೋಟಾ ಗಿಡ ಇದೆ, ಅದ್ರ ಬಗ್ಗೆ ಮಾತಾಡೋಣ ಸರ್. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದ್ರೆ ಒಂದು ಹೂವಿನ ಗಿಡ ಡಿಫ್ರೆಂಟ್ ಆಗಿ ಒಂದು ಕಾಣಿಸ್ತಿದೆ. ನಂತರ ಬೇರೆ ಬೇರೆ ಒಂದು ಪಾಟ್ಗಳಲ್ಲೆಲ್ಲ ಕೆಲವು ಗಿಡಗಳು ಬೆಳೆಸಿದ್ರಿ ಸರ್. ಹೌದು ಸರ್, ಇದೆಲ್ಲ ಒಂದು ನನಗೆ ಹಸಿರೇ ಉಸಿರು ಅಂತ. ಸೊ ಹಸಿರಾಗಿ ನೋಡಿ, ಇದು 2 ಕಾಂಬಿನೇಷನ್, ಯೆಲ್ಲೋ ಅಂಡ್ ಗ್ರೀನು. ಸೊ ಅದರಿಂದ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೀಫು. ಎಲೆನ ನೋಡಿ, ಈ ಗಿಡದಲ್ಲೇ ನೋಡಿ, ಒಂದೇ ಗಿಡದಲ್ಲಿ ಎಷ್ಟು ಹಸಿರಿದೆ. ಸೊ ಇದು ನಾವು ಬಾಲ್ಯದಲ್ಲಿ ನಾನು ಪೇಂಟಿಂಗ್ ಮಾಡ್ತಾ ಇರುವಾಗ ಅನಿಸ್ತಿತ್ತು. ಸೊ ಅದೇ ರೀತಿ ಈಗ ನೇಚರ್ ನೋಡಿ, ಇದೂ 2 ಬಣ್ಣ ಇದೆ. ಒಂದು ವೈಟ್ ಇದೆ, ಅದು ವೈಟ್ ಅಂಡ್ ಗ್ರೀನ್ ಇದೆ. ಇದು ಯೆಲ್ಲೋ ಅಂಡ್ ಗ್ರೀನ್ ಇದೆ. ಸೊ ಇದ್ರಲ್ಲೂ ನೋಡಿ, ಒಂದು ಗಿಡದಲ್ಲೇ ಎಷ್ಟು ಬಿಡ್ತಾ ಚಿಕ್ಕದು ಎಲೆ ಇರುವಾಗ ಒಂದು ಬಣ್ಣ ಇರುತ್ತೆ, ಆಮೇಲೆ ದೊಡ್ಡದಾದಾಗ ಒಂದು ಎಲೆ ಬಣ್ಣ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದು ನೋಡಕ್ಕೆ ಅದು ಇಷ್ಟ ನನಗೆ. ನಾವು ಪ್ರತಿ ಸಲನು ಬಂದಾಗ ಒಂದೊಂದು ಕಡೆ ಬಂದಾಗ ಕೂಡ ಒಂದೊಂದು ಡಿಫ್ರೆಂಟ್ ಸರ್ಪ್ರೈಸ್ ಕೊಡ್ತಿದ್ದೀರಿ. ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಮೀನು ಪಾಟ್ ನೋಡಿದ್ರೆ, ಮತ್ತೆ ಇಲ್ಲಿ ಮೀನು ಪಾಟ್ ಕಾಣಿಸ್ತಿಲ್ಲ ಸರ್. ಏನ್ ಸರ್ ಮೀನು ಮೇಲೆ ಸರ್ ಮೀನು ಅಷ್ಟೊಂದು ಅದು ಅಭಿವೃದ್ಧಿ ಆಗಿದೆ. ಸೊ ಅದೊಂದು ಮ್ಯಾಜಿಕ್.
ನಮ್ಗೆ ತೋರಿಸ್ಬೋದಾ ಈ ಮೀನ್ ವಿಚಾರದಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತದ್ದು? ಸರ್ ತೋರಿಸ್ತೀನಿ. ಇಷ್ಟೊಂದು ಮೀನ್ ಇದೆ, ನಾನು ನಿಮ್ಗೆ ಹೆಂಗೆ ಇಷ್ಟು ಮೀನ್ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಮ್ಯಾಜಿಕ್ ನಾನು ತೋರಿಸ್ತೀನಿ. ಈಗಲೇ ನೋಡಿ. ಸೊ ವೀಕ್ಷಕರೇ, ಈಗ ಬದ್ರಿ ಸರ್ ಏನೋ ಮೀನಲ್ಲಿ ನನಗೆ ಮ್ಯಾಜಿಕ್ ತೋರಿಸ್ತೀನಿ ಅಂತಿದ್ದಾರೆ. ಸೊ ಮ್ಯಾಜಿಕ್ ಅಂದ್ರೆ ಸರ್ವೇಸಾಮಾನ್ಯ ಎಲ್ಲರಿಗೂ ಗೊತ್ತಿದ್ದಂಗೆ ಎಕ್ಸೈಟ್ಮೆಂಟ್, ಒಂಥರ ಕ್ಯೂರಿಯಾಸಿಟಿ. ಸೊ ತೋರಿಸಿ ಸರ್ ಒಂದ್ಸಲ, ನಾವು ನಮ್ಮ ವೀಕ್ಷಕರಿಗೆ ಒಂದ್ಸಲ ತೋರಿಸ್ಬಿಡೋಣ ಅದನ್ನ. ಬನ್ನಿ. ನಾನು ತೋರಿಸ್ತೀನಿ. ಓಕೆ. ಸೊ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡ್ಕೋತೀನಿ, ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅನುಮಾನ ಬೀಳ್ತಾರೆ. ಸೊ ಇದನ್ನ ಫೋಲ್ಡ್ ಮಾಡ್ತೀನಿ. ಸೊ ನೋಡಿ, ಈ ನೇಚರ್ ಅಲ್ಲೇ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ. ಇಲ್ಲೊಂದು ಗಿಡದ ಎಲೆ, ಒಂದು ಎಲೆ ಕಿತ್ಕೋತೀನಿ ನಾನು. ಸೊ ಒಂದು ಎಲೆ ಕಿತ್ಕೊಂಡಿದ್ದೀನಿ. ಈ ಎಲೆನ ನಾನು ಸುಮ್ಮನೆ ರೋಲ್ ಮಾಡ್ತೀನಿ. ಹಿಂಗೆ ರೋಲ್ ಮಾಡ್ಬಿಟ್ಟು ಇಲ್ಲೊಂದು ಬಾಟ್ಲ್ ಇದೆ ನೋಡಿ, ಆ ಬಾಟ್ಲು ತಗೊಳ್ಳಿ. ನೋಡಿ, ಇದು ಭಾರಿ ಎಲೆ. ಇದು ಎಲೆನ ಸುತ್ತಬಿಟ್ಟು ನಾನು ಸ್ವಲ್ಪ ನೀರು ಹಿಂಗ್ ಹಾಕ್ಬಿಟ್ಟು ಹಿಂಗಂದ್ರೆ ನೋಡಿ ಅದ್ರೊಳಗೆ ನಿಮ್ಗೆ ಏನಿದೆ ಅಂತ. ಖಾಲಿ ಎಲೆ ತಗೊಂಡು 2 ಮೀನ್ ಬರ್ಸಿದ್ರಲ್ಲ ಸರ್ ಇದು? ಹಾ. ನೋಡಿ ಬರೀ ಖಾಲಿ ಎಲೆ, ಬಟ್ ಮೀನ್ ಹೆಂಗ್ ಬಂತಂದ್ರೆ ಆಶ್ಚರ್ಯ. ಸರ್ ಕ್ಲೋಸ್ ಆಗಿ ತೋರಿಸಿದ್ದಾರೆ ಇವ್ರಿಗೆ ಆ ಮೀನನ್ನ. ಇಲ್ಲಿ ತೋರಿಸಿ ಅವ್ರಿಗೆ. ನಮ್ಗಂತೂ ನಂಬಕ್ಕೆ ಆಗ್ತಿರಲ್ಲ ಸರ್ ಇದನ್ನ. ಹೆಂಗೆ ಸರ್ ಇದು? ಹೆಂಗೆ ಏನಿಲ್ಲ, ನೀವು ಈ ಎಲೆ ತಗೊಂಡು ಸುಮ್ನೆ ಸುತ್ತಬೇಕು. ಸುತ್ತಬಿಟ್ಟು ನಾವು ಸ್ವಲ್ಪ ನೀರ್ ತಗೊಂಡು ಸುಮ್ನೆ ಹಿಂಗ ಚುಮ್ಕಿಸ್ಬಿಟ್ಟು ಹಿಂಗಂದ್ರೆ ಮತ್ತೆ 2 ಮೀನು. ಸೊ ಅದೇ ರೀತಿ ಮೀನ್ಗಳು ನಮ್ಗೆ ಅಲ್ಲಿ ಇಲ್ಲಿ ಎಲ್ಲ ಟ್ಯಾಂಕ್ ಅಲ್ಲಿ ಇರೋದು. ಆಕ್ಚುಲಿ ಬರೀ ಮ್ಯಾಜಿಕ್ ಅಲ್ಲೇ ಮೀನಿಗೆ ಕೃಷಿ ಮಾಡ್ಬಿಡ್ತೀರಾ? ಖಂಡಿತ. ಓಕೆ. ಪ್ರಕೃತಿ ಇದು ನೋಡಿ, ಪ್ರಕೃತಿಲಿ ಆಗಿರೋದು ಇದು. ಸೊ ಅದಕ್ಕಾಗಿ ನೇಚರ್ಗೆ ಅದು ಆಕ್ಚುಲಿ ಈ ತರ ಮ್ಯಾಜಿಕ್ ಇದೆ ಅಂತ ನಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ ಸರ್. ನೀವು ತೋರಿಸಿದ ಒಂಥರ ಹೊಸ ಅನುಭವ ಇದೆ ಆಕ್ಚುಲಿ. ನಿಜ, ಇದೊಂಥರ ಲೈವ್ ಯಾವಾಗ ಅಪಿಯರ್ ಆಗುವಾಗ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಎಸ್ ಎಸ್. ಪ್ರೊಫೆಷನ್ಗೂ ಒಂದು ಮ್ಯಾಜಿಕ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್. ಗಾರ್ಡನ್ ಅಲ್ಲಿ ಬಂದು ಇದನ್ನು ಒಂದು ಮ್ಯಾಜಿಕ್ ಮಾಡಿ ಇವಾಗ ಒಂದು ಎಕ್ಸ್ಪರ್ಟ್ ಕೊಟ್ಬಿಡಿ ನಮ್ಗೆ. ಹೌದು, ಇದೆಲ್ಲ ನಾವು ನಮ್ ಗುರುಗಳು KS ರಮೇಶ್ ಅವ್ರ ಹತ್ರ ಓಕೆ ಮೊದಲು ಕಲ್ತಿರೋದು ಇದು. ಓಕೆ ಓಕೆ. ಹಾಗಾಗಿ ಅದನ್ನ ಬೇರೆ ತರ ಅಭಿವೃದ್ಧಿ ಮಾಡಿದೆ ನಾನು. ಓಕೆ ಓಕೆ ಸರ್, ತುಂಬಾ ಸೂಪರ್ ಆಗಿದೆ ಸರ್. ಇದಕ್ಕೂ ನಾನಂತೂ ಫುಲ್ ಥ್ರಿಲ್ ಆಗ್ಬಿಟ್ಟೆ. ಬೇಕಾದ್ರೆ ನೀವು ಮನೆಗೆ ತಗೊಂಡೋಗಿ ಇಟ್ಕೊಳ್ಳಿ. ಓಕೆ ಸರ್, ನಿಮ್ಗೆ ಅನಿಸ್ತು ಏನು ಇಷ್ಟು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರು, ಇವ್ರು ಗಿಡದ ಎಲೆ ಕಿತ್ಬಿಟ್ರು ಅಂತ. ಕಿತ್ತುವಾಗ ನೋವಾಯ್ತು. ಆ ನೋವಲ್ಲಿ ನಿಮ್ಮ ಮೀನ್ ಬರ್ಸ್ದಾಗ ನಿಮ್ಗೆ ಖುಷಿ ಆಯ್ತಲ್ಲ, ಅದಕ್ಕೊಂದು ಸಮಾಧಾನ ಆಯ್ತು. ಈ ಎಲೆನು ನಾನೇನು ವೇಸ್ಟ್ ಮಾಡಲ್ಲ ಸರ್. ಈಗ ಎಲೆನ ಇದೆಲ್ಲ ಕಟ್ ಮಾಡಿ ಸೊ ನಮ್ಮ ತಿರ್ಗಾ ಈ ಪಾಟ್ಗೆ ಹಾಕ್ಬಿಡ್ತೀನಿ. ಸೊ ಅದು ತಿರ್ಗಾ ರೀಸೈಕ್ಲಿಂಗ್, ಅದು ಒಂಥರ ಗೊಬ್ಬರ ತರ ಆಗುತ್ತೆ. ಅದೇ ಗಿಡಕ್ಕೆ ಹಾಕ್ತೀನಿ, ಅದೇ ಒಣಗಿ ಅಲ್ಲೇ ಒಂದು ಫರ್ಮೆಟೈಸ್ ಆಗುತ್ತೆ ಅದು. ಸೊ ನೀವು ಕೇಳ್ತಾ ಇದ್ರಿ ಈ ಸಪೋಟ ಗಿಡದ ಬಗ್ಗೆ ನಾನು ಮಾತಾಡ್ಬೇಕಂತಿದ್ದೀನಿ. ಏನ್ ಸರ್ ಈ ಒಂದು ಡ್ರಮ್ ಅಲ್ಲಿ ಸಪೋಟ ಬೆಳೆದಿದೆ ಅಂತ. ಸೊ ಇದು ತುಂಬಾ ವಿಶೇಷವಾದ ಸಪೋಟ. ಇದು ಲಿಂಬೆಹಣ್ಣಷ್ಟು ಗಾತ್ರದಲ್ಲೇ ಬಿಡುತ್ತೆ, ಆದ್ರೆ ಅದು ತಿಂದಾಗ ಒಂದು ರುಚಿ ಇದೆ ನಿಮ್ಗೆ. ಬೆಲ್ಲ ಸಕ್ಕರೆ ತಿಂದಷ್ಟು ಸಿಹಿ ಇದೆ ಅದು. ಇದಕ್ ಮುಂಚೆ ಏನಾದ್ರು ಬಿಟ್ಟಿತ್ತ? ಸುಮಾರು 2-3 ಸಲ ಬಿಟ್ಟಿತ್ತು ಸರ್ ಇದು. ಸೊ ಈ ನಡುವೆ ಇನ್ನೂ ಬಂದಿಲ್ಲ, ಸೀಸನ್ ಬರುತ್ತೆ. ಸೊ ಬಂದಾಗ ಖಂಡಿತ ನಿಮ್ಗೆ ಹುಡ್ಕೊಂಬಂದ್ 2 ಕೊಡ್ತೀನಿ ಆ ರುಚಿ ನೋಡಕ್ಕೆ. ಯಾಕಂದ್ರೆ ರುಚಿ ಕಾಯ್ತಾ ಇರ್ತೀವಿ. ಸಪೋಟ ಅಂದ್ರೆ ಬಹಳ ಇಷ್ಟ ಅಂದ್ರೆ ನೀವು. ಸೊ ಅದಕ್ಕಾಗಿ ಈ ಸರಿ ಬಿಟ್ರೆ ನಿಮ್ಗೆ ಹುಡ್ಕೊಂಬಂದ್ 2 ಸಪೋಟ ಕೊಡ್ತೀನಿ. ನಾವು ಮಕ್ಳಿರುವಾಗ ಈ ಸಪೋಟ ಅಂದ್ರೆ ಯಾರನ್ನ ಮಾರೋರು, ಸಪೋಟ ಅಂದ್ರೆ ನಿನ್ ಮನೆ ಕಡೆ ಓಟ ಅಂತ ಇದ್ವಿ. ಆದ್ರೆ ಅದೇ ಗಿಡ ನಾವು ಬೆಳೆಸಿದೀವಿ, ಅದೊಂದು ಖುಷಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಮಾವಿನ ಗಿಡ ಕೂಡ ಇದೆ. ಈ ಸರಿ ತುಂಬಾ ಎಲೆಗಳು ಹೊಸದಾಗಿ ಚಿಗುರಿತ್ತು. ಆಮೇಲೆ ತುಂಬಾ ಹೂಗಳು ಬಿಟ್ಟಿತ್ತು. ಹೂಗಳ ಜೊತೆ ಎಲ್ಲಾನು ಹಣ್ಣಾಗಲ್ಲ, ಒಂದ್ 2-3 ಕಾಯಿ ಬಿಟ್ಟಿತ್ತು. ಈ ಸರಿ ತುಂಬಾ ಗಾಳಿಗೆ ಕಾಯಿಗಳೆಲ್ಲ ಉದುರೋಯ್ತು. ಒಂದೇ ಒಂದು ಕಾಯಿ ಸುಮಾರು ಒಂದು ಇಷ್ಟದಪ್ಪ ಗಾತ್ರ ಬಿಟ್ಟಿತ್ತು, ಅದು ಗಾಳಿಗೆ ಬಿದ್ದೋಗಿತ್ತು. ಆಮೇಲೆ ತಗೊಂಡೆ. ಸೊ ಕರಿಬೇವು ಬಿಟ್ಟಿದೆ, ನಾವು ಮನೇಲಿ ಫ್ರೆಶ್ ಕರಿಬೇವು ತಗೊಂಡೋಗಿ ಹಾಕ್ತಿವಿ. ಆಮೇಲೆ ನಮ್ಮ ಒಂದು ದ್ರಾಕ್ಷಿ ಗಿಡನು ನೋಡಿ ಇಷ್ಟಿದೆ ನೋಡಿ. ನೀವು ಎಷ್ಟೇ ದುಡ್ಡು ಕೊಟ್ಟು ನೀವು ತಗೊಂಡ್ರು ಅದು ಖುಷಿನೇ ಬೇರೆ. ನಿಮ್ಮ ಮನೆಯಲ್ಲಿ ಒಂದು ಹಣ್ಣು, ಚಿಕ್ಕ ಹಣ್ಣು ಬಿಟ್ಟು ಅದು ತಿಂದುವಾಗ ಅದ್ರದ್ದು ಮಜಾನೇ, ಸಂತೋಷನೇ ಬೇರೆ. ಹೂಗಳು ಅಷ್ಟೇ, ಎಷ್ಟೋ ದುಡ್ಡು ಕೊಟ್ಟು ನಾವು ಮಲ್ಲಿಗೆ ಹೂವು ಅಷ್ಟು ಕೊಟ್ಟು ದುಡ್ಡು ಕೊಟ್ಟು ತರ್ತೀವಿ. ಆದ್ರೆ ನಮ್ ಗಿಡದಲ್ಲಿ ಒಂದು ದಾಸವಾಳ, ಒಂದು ಮಲ್ಲಿಗೆ ಹೂವು ಸಣ್ಣದ್ ಬಿಟ್ಟಿರೋದನ್ನ ಕಿತ್ಕೊಂಡು ನಾವು ದೇವ್ರಿಗೆ ಇಟ್ಟಾಗ, ಒಂದು ಚಿಕ್ಕ ಹೂವು ಇಟ್ಟಾಗ ಒಂದು ಖುಷಿ ಕೊಡುತ್ತಲ್ಲ, ಅದೇ ಪ್ರಕೃತಿಲಿ ನಾವು ಬೆಳೆದಿರೋ ಒಂದು ಮಜಾ ಅನ್ನೋದು ಅದೇನೆ. ಅಂದ್ರೆ ಸರ್ ನಾನು ನೋಡ್ದಂಗೆ ಹೂವಿನ ಗಿಡಗಳಿದೆ, ಶೋ ಗಿಡಗಳಿದೆ, ತರಕಾರಿ ಗಿಡಗಳಿದೆ, ಜೊತೆಗೆ ಹಣ್ಣು ಗಿಡಗಳು ಕೂಡ ಇದೆ. ಅಂದ್ರೆ ಈ ತರ ಗಾರ್ಡನ್ ಅಂದ್ರೆ ಮನೆ ಮೇಲೆ ಗಾರ್ಡನ್ ಮಾಡಿ ಈ ತರ ಎಲ್ಲ ಸೌಲಭ್ಯ ತಗೋಬೋದಾ ಅಂತ, ಈ ತರ ಗಿಡಗಳು ಬೆಳೆಸಬಹುದಾ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಆಗ್ತೀರಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಜನರಿಗೆ? ಖಂಡಿತ ಸರ್, ನೀವು ಏನ್ ನೋಡಿದಿರ ಇದು ಏನು 5% ಇಲ್ಲ. ನೀವು ಇದು ನನಗೆ ಆಶ್ಚರ್ಯ ಆಗುತ್ತೆ. ನೀವು ಏನು ನೋಡದೇ ಇರೋರು ಇಷ್ಟು ನೋಡಿದಾಗ ನಿಮ್ಗೆ ನಿಜವಾಗ್ಲೂ ಆನಂದ ಆಗುತ್ತೆ. ಆದ್ರೆ ನಾನು ನೋಡಿದ್ದೀನಿ ಇಷ್ಟೇ ಜಾಗದಲ್ಲಿ ದೊಡ್ಡ ದೊಡ್ಡ ಮರಗಳು, ಗಿಡಗಳು, ತುಂಬಾ ಹಣ್ಣುಗಳು,
ಎಲ್ಲ ಬೆಳೆಸಿದ್ದಾರೆ, ಹಲಸಿನ ಹಣ್ಣೆಲ್ಲ ಬೆಳೆಸಿದ್ದಾರೆ, ಬಾಳೆ ಗಿಡಗಳೆಲ್ಲ ಬೆಳೆಸಿದ್ದಾರೆ, ರಾಗಿ ಪೈರೆಲ್ಲ ರೂಫಲ್ಲಿ ಬೆಳೆದಿದ್ದಾರೆ. ಸೊ ಅದನ್ನೆಲ್ಲ ನಾನು ನೋಡಿದ್ದೀನಿ. ನನಗೆ ಇದು ಏನೂ ಇಲ್ಲ ಅನ್ಸುತ್ತೆ. ಇದು 5% ನಾನು ಮಾಡಿಲ್ಲ. ಇದನ್ನೇ ನೋಡಿ ನೀವು ಇಷ್ಟು ಖುಷಿ ಪಡ್ತೀರಾ. ನಾನು ನೋಡಿರೋದ್ನೆಲ್ಲ ನಿಮ್ಗೊಂದ್ಸಲಿ ಕರ್ಕೊಂಡೋಗಿ ತೋರಿಸಿದ್ರೆ ನೀವು ನೆಲದ ಮೇಲೆ ಇರಲ್ಲ, ಹಾರಾಡ್ತೀರಾ ಅನ್ಸುತ್ತೆ. ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ, ಈಗ ನೀವು ವರ್ಕಿಂಗ್ ಬಿಸಿಲಿ ಇರ್ತೀರಾ, ಸಾಕಷ್ಟು ಊರುಗಳಿಗೆ ಪ್ರವಾಸ ಮಾಡ್ತಿರ್ತೀರಿ. ಆ ಬಿಸಿ ಶೆಡ್ಯೂಲ್ ಅಲ್ಲಿ ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ತಗೊಂಡ್ ಮಾಡೋದು ಒಂದು ವಿಶೇಷ ಅಂತ ಹೇಳಿ. ಕರೆಕ್ಟ್, ಖಂಡಿತ ಅದು ನಾನು ಒಪ್ಕೋತೀನಿ. ಆದ್ರೂ ಒಂದ್ಸರಿ ಬೇಸರ ಆಗುತ್ತೆ, ಹೆಚ್ಚು ಸಮಯ ಇದಕ್ಕೆ ಕೊಡಕ್ಕಾಗಲ್ಲ. ಇದಕ್ಕೆ ಒಂದ್ ದಿವಸ ನಾವು ಕೊಡ್ಲಿಲ್ಲ ಅಂದ್ರೂ ಗಿಡಗಳು ಒಣಗೋಗುತ್ತೆ. ಎಲ್ಲೋ ಟೈಮ್ ಮಾಡ್ಕೊಂಡು ರಾತ್ರಿನೋ ಬೆಳಿಗ್ಗೆನೋ ಬೇಗ ಹೋಗ್ಬೇಕಾದ್ರೆ ಬೇಗ ಬಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಲೇಟ್ ಆದ್ರೆ ರಾತ್ರಿ ಬಂದು ಒಂದ್ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಕೇರ್ ಇರುತ್ತೆ, ನಮ್ಗೆ ಹೋದಾಗ ಯೋಚನೆ ಆಗುತ್ತೆ, ಬಿಸಿಲು ತುಂಬಾ ಇತ್ತು ಇವತ್ತು ನೀರೇ ಹಾಕಿಲ್ಲ ಅಂತ. ಮಳೆ ಬಂದಾಗ ಯೋಚನೆ ಇರಲ್ಲ, ಒಂದ್ ದಿವಸ ಮಳೆ ಬಂದ್ರೆ 3 ದಿವಸ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಅದು ಒಂದು ಮಾನಸಿಕವಾಗಿ ಕೊರತೆ ಆಗುತ್ತೆ. ಸೊ ಇದು ಏನೂ ಇಲ್ಲ ನನ್ನ ಪ್ರಕಾರ. ವೀಕ್ಷಕರೇ, ಇದು ಬದ್ರಿ ಸರ್ ಅವರ ಮ್ಯಾಜಿಕಲ್ ಗಾರ್ಡನ್ ಅಂತಾನೆ ಹೇಳ್ಬೋದು. ಸೊ ಈಗ ನನಗೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ರು. ಸೊ ಒಳಗಡೆ ನೀವು ಮೇಲ್ಗಡೆ ಒಂದು ಗಾರ್ಡನ್ ನೋಡಿದ್ರಿ, ಮನೆ ಒಳಗಡೆ ಒಂದು ಅಪರೂಪದ ಒಂದು ಗಾರ್ಡನ್ ಹತ್ರ ನಿರ್ಮಿಸಿದೀನಿ, ಅದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದೇನಂತ ಹೇಳ್ಬಿಟ್ಟು ನನಗೆ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಸರ್, ತೋರಿಸಿ ನನಗೆ ಮನೆ ಒಳಗಡೆ. ಸರ್, ಈಗ ನಮಗೆ ಬಾತ್ರೂಮ್ ನಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ತೋರ್ಸೋದಕ್ಕೆ ಕರ್ಕೊಂಡ್ ಬಂದಿದ್ರಿ. ಸೊ ಇದು ನಿಮ್ಮ ಆಫೀಸ್ ಅಂತ ಕೂಡ ನಮ್ಗೆ ಹೇಳಿದಿರಿ. ಸೊ ಆಫೀಸ್ ನ ತೋರ್ಸೋದಕ್ಕೂ ಮುಂಚೆ ನಮ್ಗೆ ಬಾತ್ರೂಮ್ ಫಸ್ಟ್ ತೋರಿಸ್ಬಿಡಿ, ಯಾಕಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಖಂಡಿತ, ಇದು ನಮ್ಮ ಆಫೀಸ್, ಬನ್ನಿ. ಸೊ ಇಲ್ಲಿ ಇದು ಬಾತ್ರೂಮ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಅಲ್ಲೂ ಡಿಸೈನ್ ಮಾಡ್ತಾರ. ಅದು ಗಾರ್ಡನ್ ಒಳಗಡೆ ಬೆಳೆಸೋದು ನೋಡಿದೀವಿ, ಮನೆ ಬಾತ್ರೂಮ್ ಒಳಗಡೆ ಗಾರ್ಡನ್ ಸಿಸ್ಟಮ್ ಮಾಡ್ಬಿಟ್ಟಿದ್ರ, ಹೆಂಗೆ? ಅದೇ ಒಂದು ನನ್ಗೊಂಥರ ಖುಷಿ ಕೊಡುತ್ತೆ. ಸೊ ಒಂದು 2-3 ನಿಮಿಷ ಇಲ್ಲಿ ನಾವು ಕಳಿತೀವಿ. ಸೊ ಅದ್ರಲ್ಲೂ ನಾವೆಲ್ಲೋ ಹೊಲದಲ್ಲಿ ನಾವು ನೇಚರ್ ಅಲ್ಲಿ ಹೋಗ್ತಾ ಇದೀವಿ. ಎಸ್ ನಾವು. ಸೊ ಇಲ್ಲಿ ನೋಡಿದ್ರೆ ಸಾಕಷ್ಟು ಪಾಟ್ಗಳಲ್ಲಿ ಗಿಡಗಳು ಇಟ್ಟಿರೋದು, ಆಮೇಲೆ ಇಲ್ಲೇನು ಆರ್ಟಿಫಿಷಿಯಲ್ ಆಗಿ ಒಂದೇನು ಪಾರಿ ಡಿಸೈನ್ ಕೂಡ ಒಂದು ಕಾಣಿಸ್ತಾ ಇದೆ. ಏನ್ ಸರ್ ಅದಾಗ್ತದೆ? ಅದು ನಮ್ಮ ಪೆಟ್ ಅದು. ಸೊ ಅದಕ್ಕಾಗಿ ಒಂದು ಎಲ್ಲೋ ಸಿಕ್ತು ಒಂದು ಆಟಿಕೆ. ಸೊ ಇಲ್ಲಿ ನಮ್ಮ ಗಾರ್ಡನ್ ಅಲ್ಲಿ ಒಂದು ನೆಸ್ಟ್ ಕಟ್ಟಿತ್ತು. ಸೊ ಅದು ಒಂದ್ಸಲಿ ಕಟ್ಟಿದ್ಮೇಲೆ ಅದು ಮತ್ತೆ ಕಟ್ಟಲ್ಲ, ಯೂಸ್ ಮಾಡಲ್ಲ. ಸೊ ಅದನ್ನ ತೆಗ್ದು ಸುಮ್ಮನೆ ಒಂದು ನೇಚರ್ ಆಗಿ ಇರಲಿ ಅಂತ ನ್ಯಾಚುರಲ್ ಆಗಿ ಗಿಡಗಳ ಮಧ್ಯ ಅದೊಂದು ಸುಮ್ಮನೆ ಹಂಗೆ ಕಾನ್ಸೆಪ್ಟ್ ಆಗಿ ಇಟ್ಟಿದ್ದೀನಿ. ಸೊ ನೋಡೋರ್ಗು ಒಂಥರ ಖುಷಿ ಕೊಡುತ್ತೆ. ಬಾತ್ರೂಮ್ ಬಂದ್ರು ಕೂಡ ಇಲ್ಲಿ ನೇಚರ್ ಫೀಲ್ ಎಲ್ಲ ಇರ್ಬೇಕು, ಆಮೇಲೆ ಒಳ್ಳೆ ವಾತಾವರಣ ಇರ್ಬೇಕು ಅನ್ನೋದು ಇದೊಂದು ಕಾನ್ಸೆಪ್ಟ್ ಆಗುತ್ತೆ. ಖಂಡಿತ ಹೌದು ಸರ್, ನೀವು ಉಪಯೋಗಿಸಿ, ಆಗ ನಿಮ್ಗೂ ಫೀಲ್ ಆಗುತ್ತೆ. ಆಕ್ಚುಲಿ ಇದು ಹೊಸ ಒಂದು ಅನುಭವ ಆಕ್ಚುಲಿ. ಇದೇನ್ ಸರ್ ಇದು ಡ್ರಾಯಿಂಗ್ ಮಾಡ್ಬಿಟ್ಟು ಪಾರಿವಾಳ ತರದ?